ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕೃಷ್ಣ ಜನ್ಮಾಷ್ಟಮಿಯ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಈ ರೀತಿ ಮನೆ ಮುಂದೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ತುಳಸಿ ಗಿಡದಿಂದ ಮನೆ ಮುಂದೆಗಡೆ ರಂಗೋಲಿ ಹಾಕಿ ಅಲ್ಲಿಂದ ಹೆಜ್ಜೆಗಳ ಗುರುತನ್ನು ಹಾಕ್ಕೊಂಡು ಬಂದು ಆಮೇಲೆ ನಾವು ಪೂಜೆಗೆ ರೆಡಿ ಮಾಡಿ ಶ್ರೀಕೃಷ್ಣನಿಗೆ ನೈವೇದ್ಯ ಎಲ್ಲ ಅರ್ಪಣೆ ಮಾಡಿಸಿ ನಾವು ಹಬ್ಬವನ್ನು ಆಚರಣೆ ಮಾಡ್ತೀವಿ. ಬನ್ನಿ, ನಮ್ಮ ಮನೆಯ ಶ್ರೀಕೃಷ್ಣ ಜನ್ಮಾಷ್ಟಮಿ ಯಾವ ರೀತಿ ಇರುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ಮಕ್ಕಳಿರೋರೆಲ್ಲ ಮಾಡಿದ್ರೆ ತುಂಬಾ ಒಳ್ಳೆಯದು. ನೋಡಿ, ಈ ರೀತಿ ಅರೇಂಜ್ ಮಾಡ್ಕೋಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ಮನೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡ್ತಾ ಇದ್ದೀವಿ. ಬನ್ನಿ, ನಮ್ಮ ಕೃಷ್ಣನ ದರ್ಶನ ಮಾಡಿಸ್ತೀನಿ. ತುಂಬ ಹತ್ತಿರದಿಂದ ತೋರಿಸು. ನೋಡಿ, ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಮುಖ್ಯವಾಗಿ ನಾವು ಇಲ್ಲಿ ಅವಲಕ್ಕಿ, ಸಕ್ಕರೆ, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಮತ್ತು ಡ್ರೈ ಫ್ರೂಟ್ಸು, ತಿಂಡಿಗಳು ಏನಾದರೂ ಇಡ್ಬೋದು. ತುಂಬ ಆ ತಿಂಡಿಗಳನ್ನ ಮಾಡಿ ತುಂಬ ಒಂದು ಬೆಸ ಸಂಖ್ಯೆಯಲ್ಲಿ ಇದನ್ನು ಇಡ್ತಾರೆ. ನಾನು ಅದೇ ರೀತಿಯಲ್ಲಿ ಬೆಸ ಸಂಖ್ಯೆಯಲ್ಲೇ ಎಲ್ಲ ನಾನು ಡ್ರೈ ಫ್ರೂಟ್ಸು ಮತ್ತು ಮೈನಾಗಿ ಇವು ಇಂಪಾರ್ಟೆಂಟಾಗಿ ಇಡಬೇಕು. ಶ್ರೀಕೃಷ್ಣನಿಗೆ ಅವಲಕ್ಕಿ ಅಂದರೆ ತುಂಬಾ ಇಷ್ಟ. ಈಗ ಎಲ್ಲ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಪೂಜೆ ಮಾಡ್ತಾ ಇದ್ದೀನಿ. ಪೂಜೆಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಬನ್ನಿ, ಪೂಜೆ ಮಾಡೋಣ. ನೋಡಿ, ಈ ರೀತಿ ಹಳದಿ ಬಣ್ಣದ ಹೂಗಳಲ್ಲಿ ಅಲಂಕಾರ ಮಾಡಿದ್ರೆ, ಮತ್ತು ತುಳಸಿ ಇಂಪಾರ್ಟೆಂಟಾಗಿ ತುಳಸಿ ಕೂಡ ಇಡಬೇಕು. ಹಳದಿ ಹೂಗಳಿಂದ ಅಲಂಕಾರ ಮಾಡಿದ್ರೆ ಶ್ರೀಕೃಷ್ಣ ಪರಮಾತ್ಮಗೆ ತುಂಬ ಪ್ರಿಯ ಅಂತ ಹೇಳ್ತಾರೆ. ನೋಡಿ, ಈ ರೀತಿ ತೆಂಗಿನಕಾಯಿ ಹೊಡೆದ್ಮೇಲೆ ಇದು ಜುಟ್ಟು ತೆಗೆದು ಇಡಬೇಕು. ತುಂಬ ಗಟ್ಟಿಯಾಗಿದ್ದರೆ ಅಂದರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ತೆಗೆದುಬಿಟ್ಟು ಇಡಬೇಕು. ಎಲ್ಲರಿಗೂ ಆರತಿ. ನಮ್ಮ ಮನೆಯ ಕೃಷ್ಣ ತುಂಬ ಪುಟ್ಟದಾಗಿ ತುಂಬ ಮುದ್ದಾಗಿದ್ದಾನೆ. ನೋಡಿ, ಅದು ಚಿಕ್ಕದಾಗಿರೋದು ತುಂಬ ವರ್ಷಗಳಿಂದ ಪೂಜಿಸ್ತಾ ಇರೋದು. ಇದು ಹೊಸ್ದಾಗಿ ತಂದಿರೋ ಅಂಥ ಶ್ರೀಕೃಷ್ಣನ ಒಂದು ವಿಗ್ರಹ. ಜೊತೆಯಲ್ಲಿ ಹಸು ವಿಗ್ರಹ ಇಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನೋಡಿ, ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿವಸ ಹಳದಿ ವಸ್ತ್ರ ಹಾಕಿ ಹಳದಿ ಹೂಗಳಿಂದ ಅಲಂಕರಿಸಿದರೆ ಶ್ರೀಕೃಷ್ಣ ಪರಮಾತ್ಮಗೆ ತುಂಬ ಇಷ್ಟ ಅಂತ ನಮ್ಮ ಹಿರಿಕರೆಲ್ಲ ಹೇಳ್ತಾರೆ. ಇಲ್ಲಿ ತುಳಸಿ ತುಂಬ ಇಂಪಾರ್ಟೆಂಟಾಗಿ ಈಗ ಇಡಲೇಬೇಕು. ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯಲ್ಲಿ ಉಪವಾಸ ಇದ್ದು ಪೂಜೆ ಮಾಡಿದ್ರೆ ನಮಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಈ ಏಕಾದಶಿಗಳಲ್ಲಿ ನಾವು ಉಪವಾಸ ಇದ್ದು ಯಾವ ರೀತಿ ಪೂಜೆಗಳನ್ನ ಮಾಡ್ತೀವೋ ಸೇಮ್ ಅದೇ ರೀತಿ ನಾವು ಉಪವಾಸ ಇದ್ದು ಶ್ರೀಕೃಷ್ಣ ಜನ್ಮಾಷ್ಟಮಿ ನಾವು ಆಚರಣೆ ಮಾಡಿದ್ರೆ ತುಂಬ ಒಳ್ಳೆಯದು. ಆದಷ್ಟು ಕೆಲವ್ರಿಗೆ ಉಪವಾಸ ಮಾಡಿ ಅಭ್ಯಾಸ ಇರುತ್ತೆ, ಅಂಥವ್ರು ಮಾಡ್ಬೋದು. ಕೆಲವ್ರಿಗೆ ಉಪವಾಸ ಅಂದರೆ ತಲೆ ತಿರುಗೋದು ಆ ರೀತಿ ಎಲ್ಲ ಇರುತ್ತೆ, ಅಂಥವರೆಲ್ಲ ಬೇಡ. ಉಪವಾಸ ಇದ್ದು ರೂಢಿ ಇರೋರು ಉಪವಾಸ ಇದ್ದು ಈ ರೀತಿ ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು.